ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಸ್ತ್ರೀ ವಶೀಕರಣ ಕೇವಲ ಸ್ತ್ರೀಯರಂದರೆ ವೀಕ್ಷಕರೇ ಮನೆಯ ಒಳಗಿನವರಾಗಿರ್ಬೋದು, ಮನೆಯ ಹೊರಗಿನವರಾಗಿರ್ಬೋದು. ಸ್ತ್ರೀಯರು ನಿಮ್ಮ ಮಾತು ಕೇಳ್ತಾ ಇಲ್ಲ, ಮನೆಯ ಸ್ತ್ರೀಯೇ ಆಗಿರ್ಬೋದು ಅಥವಾ ಹೊರಗಿನ ಯಾವುದೋ ಒಂದು ಸ್ತ್ರೀ ಆಗಿರ್ಬೋದು, ನಿಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ದಾರಿಗೆ ಬರ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ, ಕೇವಲ ಸ್ತ್ರೀಯರನ್ನ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಹಲವಾರು ಸಮಸ್ಯೆ ಏನೇ ಇದ್ರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ಸ್ತ್ರೀ ವಶೀಕರಣ ಕೇವಲ ಸ್ತ್ರೀಯರನ್ನ ವೀಕ್ಷಕರೇ ಒಂದು ಬಳೆ ಹಾಗೂ ಜೋಡಿ ವಿಳ್ಳೆದೆಲೆಯ ಮೂಲಕ ಹೇಗೆ ವಶೀಕರಣ ಮಾಡಲಾಗುತ್ತೆ ಅನ್ನೋದನ್ನ ಒಂದು ವಿಧಾನದ ಮೂಲಕ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಏನು ಮಾಡಬೇಕಾಗುತ್ತೆ, ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ 2 ಜೋಡಿ ವಿಳ್ಳೆದೆಲೆಯನ್ನು ತಗೋಬೇಕಾಗುತ್ತೆ. ಈ ಜೋಡಿ ವಿಳ್ಳೆದೆಲೆಯ ಮೇಲೆ ಒಂದು ಬಳೆಯನ್ನು ಕಟ್ಟಿ ದಾರದ ಸಹಾಯದಿಂದ ಈ ರೀತಿ ನೋಡ್ತಾ ಇರ್ಬೋದು. ಜೋಡಿ ವಿಳ್ಳೆದೆಲೆ ಮೇಲೆ ಒಂದು ಬಳೆಯನ್ನು ಇಟ್ಟು, ಹಸಿರು ಬಳೆಯನ್ನು ಇಟ್ಟು ಈ ರೀತಿಯಲ್ಲಿ ಅದನ್ನು ಕಟ್ಟಬೇಕಾಗುತ್ತೆ ಜೋಡಿ ವಿಳ್ಳೆದೆಲೆಯ ಮೇಲೆ. ಅದಾದ ನಂತರ ಮುಖಾಮುಖಿಯಾಗಿ ಒಂದು ವಶೀಕರಣ ಚಕ್ರವನ್ನು ರಚನೆ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರೋದು ವಿಳ್ಳೆದೆಲೆಯ ಮೇಲೆ ಮುಖಾಮುಖಿಯಾಗಿ 2 ತ್ರಿಕೋನವನ್ನು ರಚನೆ ಮಾಡಿಕೊಂಡು ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ, ಸ್ತ್ರೀಯ ಹೆಸರನ್ನ ವಿಳ್ಳೆದೆಲೆ ಚಕ್ರದ ಮಧ್ಯಭಾಗದಲ್ಲಿ ಹೆಸರನ್ನ ಬರಿಬೇಕಾಗುತ್ತೆ. ನಾನು ಉದಾಹರಣೆಗೆ ರೇಖಾ ಅಂತ ಬರ್ಕೊಂಡಿದ್ದೀನಿ. ಉದಾಹರಣೆಗೆ ನಾನು ತೆಗೆದುಕೊಂಡಂಥ ಹೆಸರು ರೇಖಾ ಆಗಿರುತ್ತೆ. ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು, ಯಾವ ಸ್ತ್ರೀ ನಿಮ್ಮ ಮಾತು ಕೇಳ್ತಾ ಇಲ್ಲ, ಯಾವ ಸ್ತ್ರೀ ನಿಮ್ಮ ದಾರಿಗೆ ಬರಬೇಕು ಅಂದ್ಕೊಂಡಿರ್ತೀರಾ, ಆ ಸ್ತ್ರೀಯ ಹೆಸರನ್ನ ಈ ರೀತಿ ಚಕ್ರದ ಮಧ್ಯಭಾಗದಲ್ಲಿ ಬರ್ಕೋಬೇಕಾಗುತ್ತೆ. ಈ ರೀತಿ ಬರೆದಾದ ನಂತರ ವೀಕ್ಷಕರೇ ಈ ಮಧ್ಯಭಾಗದಲ್ಲಿ ಒಂದಿಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಈ ರೀತಿಯಲ್ಲಿ ಉಪ್ಪನ್ನು ಹಾಕಿ ಇಷ್ಟು ವಿಧಾನವನ್ನು ಮಾಡಿದ ನಂತರ ಈ ಸಂಪೂರ್ಣವಾಗಿ ಇದನ್ನು ತೆಗೆದುಕೊಂಡು ಹೋಗಿ ಯಾರೂ ಓಡಾಡ್ತಾ ಇರಬಾರ್ದು, ಯಾರೂ ನಡೆದಾಡ್ತಾ ಇರಬಾರ್ದು ಅಂಥ ಜಾಗದಲ್ಲಿ ಹೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ. ಈ ವಿಧಾನವನ್ನು ಮಾಡೋದ್ರಿಂದ ನೀವು ಅಂದುಕೊಂಡಂಥ ಸ್ತ್ರೀ ಯಾರು ನಿಮ್ಮ ಮಾತು ಕೇಳ್ತಾ ಇರಲ್ಲ, ನಿಮ್ಮ ಮಾತು ಮೀರಿ ಹೋಗ್ತಾ ಇದ್ದಾರೆ, ಅಂಥ ಸ್ತ್ರೀ ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳ್ಕೊಂಡಿರೋದಂತೂ ಖಂಡಿತ ವೀಕ್ಷಕರೇ. ಮಾಡಿ ನೋಡಿ. ಏನಾದರೂ ಗೊತ್ತಾಗಲಿಲ್ಲ ಅಥವಾ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಮಾಡಿದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳಿದ್ರೆ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ. ಒಂದು ನಿರ್ದಿಷ್ಟ ವ್ಯಕ್ತಿಗೆ ಆತನ ಹೆಸರಿನ ಆಧಾರದ ಮೇಲೆ ಆಗಿರ್ಬೋದು, ರಾಶಿ ನಕ್ಷತ್ರದ ಆಧಾರದ ಮೇಲೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ನಿಗದಿಪಡಿಸಬೇಕಾಗುತ್ತೆ. ಮಾಡೋಕ್ಕೂ ಮುನ್ನ ವೀಕ್ಷಕರೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ. ಯಾವ ದಿನ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳ್ಕೋಬೇಕು ಅಂತ ಇದ್ರೆ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಶುಭವಾಗಲಿ.